ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಲಕ್ಕಿ ಸಮಾಜ ಸುಮಾರು ಕಾರವಾರದಿಂದ ಭಟ್ಕಳದವರೆಗೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಒಂದು ಅಡಿಯಲ್ಲಿ ಎಲ್ಲರೂ ಕೂಡ ಒಂದು ಗುಂಪಾಗಿ ವಾಸ್ತವ್ಯ ಮಾಡಿಕೊಂಡಿದ್ದಾರೆ. ಗುಂಪು ಕೊಪ್ಪ ಕೇರಿಗಳಲ್ಲಿ ಮನೆ ಮನೆ ಹತ್ತಿರದಿಂದಲೇ ಹತ್ತಿರ ವಾಸ ಮಾಡಿಕೊಂಡು ಇಲ್ಲಿ ನಮ್ಮ ಹಾಲಕ್ಕಿ ವೇಷಭೂಷೆಗಳನ್ನು ಧರಿಸಿಕೊಂಡು ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ತುಂಬಾ ಆರ್ಥಿಕವಾಗಿಯೂ ಕೂಡ ತುಂಬಾ ಹಿಂದುಳಿದಂತ ಜನಾಂಗ, ಶೈಕ್ಷಣಿಕವಾಗಿಯೂ ಕೂಡ ತುಂಬಾ ಹಿಂದುಳಿದಂತ ಜನಾಂಗ. ಈ ಜನಾಂಗವನ್ನ ನಾವು ಬುಡಕಟ್ಟು ಸಮಾಜಕ್ಕೆ ಸೇರಿಸಬೇಕು ಅಂತ ತುಂಬಾ ವರ್ಷಗಳಿಂದ, ಹಲವಾರು ದಶಕಗಳಿಂದಲೇ ಈ ಒಂದು ಪ್ರಯತ್ನ ನಡೀತಾ ಇದೆ. ರಾಜ್ಯ ಮಟ್ಟದಿಂದ ನಮ್ಮ ಆವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಆವತ್ತು ರಾಜ್ಯ ಮಟ್ಟದಿಂದ ಅದು ಪರಿಶೀಲನೆಯಾಗಿ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅಲ್ಲಿ ಅದು ಸಫಲ ಆಗಲಿಲ್ಲ. ಈಗ ನಾವು ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ, ನಮ್ಮೆಲ್ಲ ಗೌಳಿ ಇರ್ಬೋದು, ಕುಣಬಿ ಇರ್ಬೋದು, ಹಾಲಕ್ಕಿ ಸಮುದಾಯದವರು ಅನ್ನು ಕೂಡ ಬುಡಕಟ್ಟು ಸಮಾಜಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾವು ಆಯ್ಕೆಯಾದ ಒಂದು ಸಂದರ್ಭಗಳಲ್ಲಿ, ಯಾಕಂತಂದ್ರೆ ಮೇಡಮ್ ನೀವು ತುಂಬಾ ಬುದ್ಧಿವಂತರಿದ್ದೀರ, ಯಾಕಂದ್ರೆ ನಮ್ಮ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೋಸ್ಕರ ಇಲ್ಲಿವರೆಗೆ ಬಂದು ನಮ್ಮ ಕಷ್ಟಗಳನ್ನ ಕೇಳ್ಕೊಳ್ತಾ ಇದ್ದೀರಾ. ತಾವು ಕೂಡ ಮುಂದೆ ಲೋಕಸಭೆಯಲ್ಲಿ ನಮ್ಮಗಳ ಕಷ್ಟಗಳನ್ನ, ಸಮಸ್ಯೆಗಳನ್ನ ಚರ್ಚಿಸಿ ಅದಕ್ಕೆ ಸ್ಪಂದಿಸ್ತೀರಿ ಅಂತೇಳಿ ನಮ್ಮೆಲ್ಲ ಬುಡಕಟ್ಟು ಸಮಾಜದವರಿಗೆ ನಮಗೆ ಭರವಸೆ ಇದೆ. ನಮ್ಮಲ್ಲಿ ಸುಮಾರು 3 ಲಕ್ಷದಷ್ಟು ಹಾಲಕ್ಕಿ ಸಮಾಜದವರಿದ್ದಾರೆ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಸಮಾಜದವರು ಯಾರು ಕೂಡ ಲೀಡರ್ಶಿಪ್ ಅನ್ನು ತೆಗೆದುಕೊಂಡು ಹೋಗಿ ಮುಂದೆ ಕೇಳಬೇಕು, ನಾವು ಮುಂದೆ ಬರಬೇಕು, ಅಥವಾ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಅಭಿವೃದ್ಧಿಯ ಹೆಜ್ಜೆ ಹಾಕಬೇಕು ಅಂತೇಳಿ ತಮ್ಮಲ್ಲಿ ನಾವಿವತ್ತು ನಮ್ಮ ಒಂದು ಸಮಾಜದ ಏಳಿಗೆಗೋಸ್ಕರ, ಯಾಕಂತಂದ್ರೆ ಜಾನಪದ ಕಲೆಯಲ್ಲಿ ಇರ್ಬೋದು, ಎಲ್ಲರೂ ಸುಕ್ರಾಜಿ ಅವರು ಪದ್ಮಭೂಷಣ ಇರ್ಬೋದು ಅಥವಾ ಡಾಕ್ಟರೇಟ್ ಪ್ರಶಸ್ತಿ ಎಲ್ಲ ಪಡ್ಕೊಂಡ್ರು. ಆದ್ರೆ ಯಾರು ಕೂಡ ಸುಕ್ರಾಜಿಯನ್ನು ಮೆರವಣಿಗೆ ಮಾಡಿ ಮತ್ತೆ ವೇದಿಕೆಗೆ ಮಾತ್ರ ಕರೆದುಕೊಂಡ್ರೆ ವಿನಃ ಸುಕ್ರಾಜಿಯ ಕಷ್ಟ ಸುಖಗಳನ್ನು ಯಾರು ನೋಡಿಲ್ಲ. ಇವತ್ತಿಗೂ ಕೂಡ ಒಂದು ಸಣ್ಣ ಗುಡಿಸಲಲ್ಲಿ ವಾಸ್ತವ್ಯ ಮಾಡ್ಕೊಂಡಿದ್ದಾರೆ. ತುಂಬಾ ಬೇಜಾರು ಅನಿಸ್ತಾ ಇದೆ. ಯಾಕಂತಂದ್ರೆ ಯಾವ ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆದಂತ ಇವರು ಕೂಡ ಯಾವುದೇ ಬೇರೆ ಜನಾಂಗದವರಾದ್ರೆ ಇವತ್ತಿಗೆ ಎಷ್ಟೋ ದೊಡ್ಡ ಮನೆಗಳಲ್ಲಿ, ಕಾರು ಬಂಗಲೆಗಳಲ್ಲಿ ವಾಸ್ತವ್ಯ ಮಾಡ್ತಾ ಇದ್ರು. ಆದ್ರೆ ನಮ್ಮ ಸುಕ್ರಾಜಿ ಅವರಿಗೆ ಈಗ ಹೊತ್ತಿಗೂ ಕೂಡ ಅವರ ಒಂದು ಕೂಗು ಅಂತಂದ್ರೆ ನಮ್ಮ ಜನಾಂಗವನ್ನ ಎಷ್ಟಿಗೆ ಸೇರಿಸಬೇಕು, ಎಷ್ಟಿಗೆ ಸೇರಿಸಿದ್ರೆ ಮಾತ್ರ ಈ ಒಂದು ಜನಾಂಗದ ಅಭಿವೃದ್ಧಿಗೆ, ಎಷ್ಟು ಸೇರಿಸಿದ್ರಷ್ಟೇ ಅಲ್ಲ ಮೇಡಮ್, ತುಂಬಾ ಒಂದು ಬುಡಕಟ್ಟು ಜನಾಂಗದವರಿಗೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಪ್ಯಾಕೇಜ್ ಅನ್ನ ಲೋಕಸಭೆಯಲ್ಲಿ ತಾವು ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಆಯ್ಕೆ ಆಗ್ತೀರಾ, ಖಂಡಿತ ಆಯ್ಕೆ ಆಗ್ತೀರಾ ಮೇಡಮ್. ತಾವು ಪ್ಯಾಕೇಜ್ ಅಂದ್ರೆ ಬುಡಕಟ್ಟು ಸಮಾಜದವರಿಗೆ ಒಂದು ಪ್ಯಾಕೇಜ್ ಅನ್ನ ಮಾಡುವ ಮೂಲಕ ನಮ್ಮ ಒಂದು ಜನಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲ ಬಂಧುಗಳ ಪರವಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸಾಂಸ್ಕೃತಿಕ ಕಲೆ ತುಂಬಾ ಶ್ರೀಮಂತವಾಗಿದೆ. ಸಿದ್ಧಿ ಜನಾಂಗದವರು ತಮ್ಮ ಸಾಂಸ್ಕೃತಿಕ ಕಲೆಯನ್ನು ತೋರಿಸಿದ್ರು. ನಮ್ಮ ಜನರು ಕೇವಲ ಜಾನಪದ ಗೀತೆಯನ್ನು ಮಾತ್ರ ಹಾಡಿದ್ರು. ಅದೇ ಜಾನಪದ ಗೀತೆಯಲ್ಲೂ ಕೂಡ ಅವರು ನಾವು ಇವತ್ತು ತೂಕ ಮಾಡ್ತಾ ಇದ್ದೇವಲ್ಲ, ಕೆಜಿ ಅಂತೇಳಿ ಏನು ತೂಕದ ಅಳತೆಯನ್ನು ಅವರು ಕೊಡಲ ಮತ್ತು ಸಿದ್ಧಿ ಅಂತೇಳಿ ಏನು ಅದನ್ನ ಹೇಳಿ ಆ ಹಾಡಿನಲ್ಲಿ ಅಂದ್ರೆ ದೇವರ ಒಂದು ಪರಮಾತ್ಮ ಗೋವಿಂದರಾಯ ಅಂದ್ರೆ ಶ್ರೀಮನ್ ನಾರಾಯಣನ ಒಂದು ಇದನ್ನ ಮಾಡಿ ಪ್ರತಿಯೊಂದು ಹಾಡಿನಲ್ಲಿ ಇರ್ಬೋದು, ಒಂದೇ ಆ ಹಾಡನ್ನು ಮಾತ್ರ ನಿಮ್ಗೆ ಇವತ್ತು ಪ್ರತಿಬಿಂಬಿಸ್ತಿದ್ದಾರೆ. ಆದ್ರೆ ತುಂಬಾ ಹಾಡುಗಳಲ್ಲಿ ಅವರು ಕಷ್ಟ ಸುಖಗಳನ್ನು ಹಂಚಿಕೊಂಡು ಇವತ್ತು ಜನಪದ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ತಮ್ಮ ಕಷ್ಟಗಳನ್ನ, ತಮ್ಮ ಬದುಕನ್ನ, ತಮ್ಮ ದಿನನಿತ್ಯದ ಜೀವನನ್ನ ಹಾಡುಗಳಿಗೆ ಹಾಡ್ತಾರೆ. ಅದೇ ಕಾವ್ಯ ಕುಣಿತ ಅಂತ ಹೇಳಿ ಮಾಡ್ತಾರೆ. ಸಿದ್ಧಿ ಜನಾಂಗದವರಲ್ಲಿ ಮಳೆ ಕೃಷಿ ಮಾಡುವಂತ ಎಲ್ಲರೂ ಕೂಡ ಕೃಷಿಕರೇ. ಕೃಷಿ ಮಾಡುವಂತ ಸಂದರ್ಭಗಳಲ್ಲಿ ಕಾವ್ಯ ಕುಣಿತ ಅಂತೇಳಿ ಮಳೆ ಬರ್ತಾ ಇದ್ರೆ ಮಳೆ ಬರ್ಲಿ ಅಂತ, ಅಂದ್ರೆ ಮಳೆ ಸುರಿಸು ಭೂಮಿ ಹೆಸರಾಗ್ಲಿ ಅಂತೇಳಿ ಕಾವ್ಯ ಕುಣಿತ ಅಂತೇಳಿ ಒಂದು ಕುಣಿತವನ್ನು ಮಾಡ್ತಾರೆ. ಅದೇ ಸುಗ್ಗಿ ಕುಣಿತವನ್ನು ಮಾಡ್ತಾರೆ. ಗುಂಟೆಪಾಡು ಒಂದು ಹಬ್ಬದ ದಿನಗಳಲ್ಲಿ ಮತ್ತೆ ಗುಂಟೆಪಾಡುಗಳನ್ನು ಮಾಡ್ತಾರೆ. ಅಂದ್ರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತಿಕೆ ಹೊಂದಿದಂತ ಒಂದು ಜನಾಂಗ ಅಂತಂದ್ರೆ ಹಾಲಕ್ಕಿ ಸಮಾಜ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಮುಂದಿನ ಒಂದು ಲೋಕಸಭೆಯಲ್ಲಿ ಮೇಡಮ್ ಅವರು ಆಯ್ಕೆ ಆಗ್ತಾರೆ.
ನಿಲ್ಲಿಸಬೇಕು. ಬಹುಶಃ ದೇವರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ನಾನು ಬಂದು ಇಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಒಂದು ದಾರಿಯಲ್ಲಿ ಬಹುಶಃ ನನಗೆ ಗೊತ್ತಿಲ್ಲ ದೇವ್ರ ಮನಸ್ಸಲ್ಲಿ ಏನಿದೆ. ಬಟ್ ಆದರೆ ಕೂಡ ಇದು ಒಂದು ನನ್ನ ಪುಣ್ಯ, ನನಗೆ ಒಂದು ದೊಡ್ಡ ಅವಕಾಶ ಸಿಗ್ತದೆ. ಈ ಎಲ್ಲ ನಿಮ್ಮ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ತಾವು ಎಲ್ಲರೂ ನನಗೆ ನೀಡ್ತಾ ಇದ್ದೀರಾ. ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನನಗೆ ಅನಿಸುತ್ತಾ ಇದೆ. ಆ ಹೋರಾಟದ ಪರಿಣಾಮ ಏನಂತ ಇರಲಿ, ಸಿಗತ್ತೆ ಸಿಗಲಿಲ್ಲ ಗೊತ್ತಿಲ್ಲ, ಬಟ್ ಹೋರಾಟ ಮಾತ್ರ ಮಾಡೋಣ ಸುಮಿತ್ರಾ ತಾಯಿ. ನಿಮ್ಮ ಜೊತೆ ನಾನು ಇದ್ದೀನಿ, ಖಂಡಿತವಾಗಿ ಎಲ್ಲರ ಜೊತೆ ನಾನು ನಿಲ್ಕೊಳ್ತೀನಿ ಅಂತ. ಇದು ಒಂದು ಕನಿಷ್ಠ ಇಲೆಕ್ಷನ್ ಪ್ರಚಾರ ಇಲ್ಲ, ನಾನು ನಿಮ್ಮ ಕಡೆ ವೋಟ್ ಕೇಳಲಿಕ್ಕೆ ಕೂಡ ಬಂದಿಲ್ಲ. ಅದು 1-2-3 ತಾಸು ಸೈಡ್ಗೆ ಬಿಟ್ಟು ನಿಮ್ಮ ಎಲ್ಲರಿಗೆ ಕಷ್ಟ ಏನಿದೆ ಅದು ಕೇಳಲಿಕ್ಕೆ ಒಂದು ಸಮಯ ಸಿಕ್ಕಿದ್ದು. ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ, ನಿಮ್ಮ ಆಶೀರ್ವಾದ, ನಿಮ್ಮ ಹೋರಾಟ, ಆ ದೇವರು ಖಂಡಿತವಾಗಿ ನಮಗೆ ಇನ್ನೂ ಶಕ್ತಿ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ. ನಾನು ಫಸ್ಟ್ ಸಂಸದರು ಆಗ್ತೀನಿ ಅಂತ ವಿಶ್ವಾಸ ಇದೆ ದೇವ್ರ ಮೇಲೆ. ಆ ಸಂದರ್ಭದಲ್ಲಿ ಫಸ್ಟ್ ಪಾರ್ಲಿಮೆಂಟ್ ಸೆಷನಲ್ಲಿನೇ ಈ ಪ್ರಸ್ತಾವನೆ ಮಾಡ್ತೀನಿ. ಅತಿಕ್ರಮಣ ಬಗ್ಗೆ ನೇರವಾಗಿ ಮಾತಾಡ್ತೀನಿ ಅಂತ ಕೂಡ ನನ್ನ ಒಂದು ಗುರಿ ಇದೆ. ದೇವರು ಸಾಕಷ್ಟು ಶಕ್ತಿ ನಿರ್ಧಾರ ಕೊಟ್ಟಿದ್ದಾರೆ. ನನ್ನ ಶಕ್ತಿ ನಿರ್ಧಾರ ನಿಮ್ಮ ಶಕ್ತಿ ನಿರ್ಧಾರ ಜೊತೆ ಜೋಡಣೆ ಆಗಲಿ ಅಂತ ವಿನಂತಿ ಮಾಡಿ ಆ ದೇವ್ರಿಗೆ ಕೂಡ ಪ್ರಾರ್ಥನೆ ಮಾಡ್ತೀನಿ. ಭಾಳ ಕಷ್ಟದಲ್ಲಿ ನಿಮ್ಮ ಜೀವನ ಎಲ್ಲ ಹೋಗಿದೆ, ಮುಂದೆ ನಿಮ್ಮ ಮಕ್ಕಳು ಜೀವನ ಅಷ್ಟೇ ಸುಲಭವಾಗಿ ಹೋಗಲಿ ಅಂತ, ಅವರಿಗೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ದೇವರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ಹೇಳಿ ನಾನು 2 ಮಾತಿಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್.